ಮೊಬೈಲ್ ಹಿಂದೆ ಇವತ್ತು ದರ್ಶನ್ ಅವರಿಗೆ ಬೇಲ್ ಸಿಕ್ಕರೋದಕ್ಕೆ ಇಡೀ ಕರ್ನಾಟಕನೇ ಅಭಿಮಾನಿಗಳು ಹಬ್ಬ ಮಾಡ್ತಿದ್ದಾರೆ, ಖುಷಿಯಲ್ಲಿ ಅದಾರೆ. ಇಂಥ ಖುಷಿನ ಕರ್ನಾಟಕದಾಗ ಯಾರಿಗೆ ಸಿಕ್ಕಲ್ಲ ಗೊತ್ತಿಲ್ಲ, ಆದರೆ ನಮ್ಮ ದರ್ಶನ್ ಅವರಿಗೆ ಭಾಳ ಖುಷಿಯಾಗಿದೆ, ಅಭಿಮಾನಿಗಳಿಗೆ ಖುಷಿಯಾಗಿದೆ. ಇಡೀ ಕರ್ನಾಟಕನೇ ಹಬ್ಬ ಮಾಡ್ತಿದ್ದಾರೆ. ಈಗ ನೋಡಿದ್ರಲ್ಲ ಜಯದೇವ್ ಸರ್ಕಲಾಗಿ ಇಷ್ಟು ಹಬ್ಬ ಮಾಡಿದ್ದಾರೆ ಅಂದರೆ ಇಡೀ ಕರ್ನಾಟಕನ ಇದಕ್ಕಿಂತ ಗ್ರ್ಯಾಂಡಾಗಿ ಜೋರಾಗಿ ಹಬ್ಬ ಮಾಡಿರ್ತಾರೆ. ಎಲ್ಲರಿಗೂ ನಮಸ್ಕಾರ. 7 ತಿಂಗಳಿಂದ ನಮ್ಮ ಡಿ ಬಾಸ್ಗೆ ಗ್ರಹಣ ಹಿಡಿದಿತ್ತು. ಇವತ್ತು ಗ್ರಹಣ ಹೊರಟು ಹೋಗಿದೆ. ಆ ಖುಷಿಗೆ ಇಡೀ ಕರ್ನಾಟಕದಾದ್ಯಂತ ಅಭಿಮಾನಿಗಳು ಹಬ್ಬ ರೀತಿಯಲ್ಲಿ ಇವತ್ತು ಆಚರಣೆ ಮಾಡ್ತಾರೆ. ನಿಮಗೆ ಗೊತ್ತಿರೋಂಗೆ ಒಂದು ಮಧ್ಯಂತರ ಬೇಲ್ ಅವಧಿ ಸಿಕ್ಕಿತ್ತು, ಬಟ್ ಅವತ್ತು ತನ್ನದೇ ಆದ ಒಂದು ರಿಸ್ಟ್ರಿಕ್ಷನ್ ಇತ್ತು. ಇವತ್ತು ಅಷ್ಟೊಂದು ಕಂಡೀಷನ್ಸ್ ಇಲ್ಲ, ಬಟ್ ಆದರೂ ಸಿಕ್ಕಿದೆ. ಅದೊಂದು ಖುಷಿ ವಿಷಯ. ಅವ್ರದ್ದು ಒಳ್ಳೆತನ, ಅವ್ರು ಮಾಡಿರೋ ಸಮಾಜ ಸೇವೆ, ಅವರ ಗುಣಗಳು ಅವೆಲ್ಲವನ್ನು ನೋಡಿ ದೇವರು ಮನುಷ್ಯನಿಗೆ ಒಂದಲ್ಲ ಒಂದು ಅವಕಾಶ ಕೊಡ್ತಾನೆ. ಅಂಥ ಅವಕಾಶನ ಇವತ್ತು ಕೊಟ್ಟಿದ್ದಾನೆ. ಸತ್ಯಕ್ಕೆ ನ್ಯಾಯ ಸಿಕ್ಕಿದೆ ಅಂತ ನಾವೆಲ್ಲ ಹೇಳೋ ಖುಷಿ ಪಡ್ತೀವಿ. ಅದೇ ರೀತಿ ದಾವಣಗೆರೆ ಅಭಿಮಾನಿಗಳೆಲ್ಲ ಸೇರ್ಕೊಂಡು ನಮ್ಮ ದಾವಣಗೆರೆ ಡಿ ಬಾಸ್ ಅಡ್ಡನೆ ಅಂತ ಗುರುತಿಸ್ಕೊಂಡಿರೋಂಥ ದಾವಣಗೆರೆಯಲ್ಲಿ ಫಸ್ಟು ಕೇಕ್ ಕಟ್ ಮಾಡಿ ಸಿಹಿ ತಿನ್ನಿಸೋಂಥ ಹುಡುಗರುಗಳು ಇಮ್ಮಿಡಿಯೇಟ್ಲಿ ಬಂದು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದೀವಿ. ಇದು ಡಿ ಬಾಸ್ ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಬೇಗ ಇನ್ನೂ ಅವರು ಮುಂದಿನ ಆರೋಗ್ಯವನ್ನು ಚೇತರಿಸ್ಕೊಂಡು ಬೇಗ ಅವರು ಸಿನಿಮಾಕ್ಕೆ ಮರಳಿ ಅಂತೇಳಿ ಬೇಡ್ಕೊತಾ ಇದ್ದೀವಿ. ವರ್ಷದಲ್ಲಿ ಎಲ್ಲ ಹಬ್ಬಗಳು ಆಲ್ರೆಡಿ ಮುಗಿದಾಗಿದೆ. ಇವತ್ತೊಂದು ಹೊಸ ಹಬ್ಬ ಹುಟ್ಟಿದೆ, ಅದು ನಮ್ಮ ಡಿ ಬಾಸ್ ಅವ್ರು ರಿಲೀಸ್ ಆಗಿದ್ದಾರೆ. ಹಂಗಾಗಿ ನಾಡ ಜನತೆ ಇದನ್ನ ಹಬ್ಬ ಥರ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಈ ಅಭಿಮಾನಿಗಳ ದೇವ್ರು ಅಂತೇಳಿ, ಆರಾಧ್ಯ ದೇವ್ರು ಅಂತೇನು ಅಂದ್ಕೊಂಡಿದ್ದಾರೆ ಡಿ ಬಾಸ್ ಅವ್ರು. ಇವತ್ತಿನ ದಿನ ರಿಲೀಸ್ ಆಗಿರೋದೇ ಹೆಮ್ಮೆ. ಅವರ ಆರೋಗ್ಯ ಚೇತರಿಸ್ಕೊಂಡು ಹೊರಗಡೆ ಬಂದು ಮತ್ತೆ ವಾಪಸ್ ಸಿನಿಮಾ ಚಿತ್ರರಂಗಕ್ಕೆ ಬಂದು ಮತ್ತೆ ಧೂಳೆಬ್ಬಿಸ್ಬೇಕಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೂ ತುಂಬ ಹೃದಯದ ಧನ್ಯವಾದ. ಹಾಗೂ ನ್ಯಾಯಾಧೀಶರು ಸಮೇತ ನಾವು ಇವತ್ತೇ ಇಲ್ಲಿಂದನೇ ಕೃತಜ್ಞತೆಗಳು ಬಿ ವಿ ನಾಗೇಶ್ ಅವರು ಸರ್, ನಾವು ಇಲ್ಲಿಂದನೇ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀವಿ ಸರ್. ಸಿ ವಿ ನಾಗೇಶ್, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಡಿ ಬಾಸ್. ಅಣ್ಣ ಮೊಬೈಲ್ ಹಿಂದೆ
ಇವತ್ತು ದರ್ಶನ್ ಅವರಿಗೆ ಬೇಲ್ ಸಿಕ್ಕಿರೋದಕ್ಕೆ ಇಡೀ ಕರ್ನಾಟಕನೇ ಅಭಿಮಾನಿಗಳು ಹಬ್ಬ ಮಾಡ್ತಿದ್ದಾರೆ, ಖುಷಿಯಲ್ಲಿ ಅದಾರೆ. ಇಂಥ ಖುಷಿನ ಕರ್ನಾಟಕದಾಗ ಯಾರಿಗೆ ಸಿಕ್ಕಲ್ಲ ಗೊತ್ತಿಲ್ಲ. ಆದರೆ ನಮ್ಮ ದರ್ಶನ್ ಅವರಿಗೆ ಭಾಳ ಖುಷಿಯಾಗಿದೆ, ಅಭಿಮಾನಿಗಳಿಗೆ ಖುಷಿಯಾಗಿದೆ. ಇಡೀ ಕರ್ನಾಟಕನೇ ಹಬ್ಬ ಮಾಡ್ತಿದ್ದಾರೆ. ಈಗ ನೋಡಿದ್ರಲ್ಲ ಜಯದೇವ್ ಸರ್ಕಲಾಗಿ ಇಷ್ಟು ಹಬ್ಬ ಮಾಡಿದ್ದಾರೆ ಅಂದರೆ ಇಡೀ ಕರ್ನಾಟಕನೇ ಇದಕ್ಕಿಂತ ಗ್ರ್ಯಾಂಡಾಗಿ ಜೋರಾಗಿ ಹಬ್ಬ ಮಾಡಿರ್ತಾರೆ. ಎಲ್ಲರಿಗೂ ನಮಸ್ಕಾರ. 7 ತಿಂಗಳಿಂದ ನಮ್ಮ ಡಿ ಬಾಸ್ಗೆ ಗ್ರಹಣ ಹಿಡಿದಿತ್ತು. ಇವತ್ತು ಗ್ರಹಣ ಹೊರಟು ಹೋಗಿದೆ. ಆ ಖುಷಿಗೆ ಇಡೀ ಕರ್ನಾಟಕದಾದ್ಯಂತ ಅಭಿಮಾನಿಗಳು ಹಬ್ಬ ರೀತಿಯಲ್ಲಿ ಇವತ್ತು ಆಚರಣೆ ಮಾಡ್ತಾರೆ. ನಿಮಗೆ ಗೊತ್ತಿರೋಂಗೆ ಒಂದು ಮಧ್ಯಂತರ ಬೇಲ್ ಅವಧಿ ಸಿಕ್ಕಿತ್ತು, ಬಟ್ ಅವತ್ತು ತನ್ನದೇ ಆದ ಒಂದು ರಿಸ್ಟ್ರಿಕ್ಷನ್ ಇತ್ತು. ಇವತ್ತು ಅಷ್ಟೊಂದು ಕಂಡೀಷನ್ಸ್ ಇಲ್ಲ, ಬಟ್ ಆದರೂ ಸಿಕ್ಕಿದೆ. ಅದೊಂದು ಖುಷಿ ವಿಷಯ. ಅವ್ರದ್ದು ಒಳ್ಳೆತನ, ಅವ್ರು ಮಾಡಿರೋ ಸಮಾಜ ಸೇವೆ, ಅವರ ಗುಣಗಳು ಅವೆಲ್ಲವನ್ನು ನೋಡಿ ದೇವರು ಮನುಷ್ಯನಿಗೆ ಒಂದಲ್ಲ ಒಂದು ಅವಕಾಶ ಕೊಡ್ತಾನೆ. ಅಂಥ ಅವಕಾಶನ ಇವತ್ತು ಕೊಟ್ಟಿದ್ದಾನೆ. ಸತ್ಯಕ್ಕೆ ನ್ಯಾಯ ಸಿಕ್ಕಿದೆ ಅಂತ ನಾವೆಲ್ಲ ಹೇಳೋ ಖುಷಿ ಪಡ್ತೀವಿ. ಅದೇ ರೀತಿ ದಾವಣಗೆರೆ ಅಭಿಮಾನಿಗಳೆಲ್ಲ ಸೇರ್ಕೊಂಡು ನಮ್ಮ ದಾವಣಗೆರೆ ಡಿ ಬಾಸ್ ಅಡ್ಡನೆ ಅಂತ ಗುರುತಿಸ್ಕೊಂಡಿರೋಂಥ ದಾವಣಗೆರೆಯಲ್ಲಿ ಫಸ್ಟು ಕೇಕ್ ಕಟ್ ಮಾಡಿ ಸಿಹಿ ತಿನ್ನಿಸೋಂಥ ಹುಡುಗರು ಇಮ್ಮಿಡಿಯೇಟ್ಲಿ ಬಂದು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದೇವೆ. ಇದು ಡಿ ಬಾಸ್ ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೇವೆ. ಬೇಗ ಇನ್ನೂ ಅವರು ಮುಂದಿನ ಆರೋಗ್ಯವನ್ನು ಚೇತರಿಸಿಕೊಂಡು ಬೇಗ ಅವರು ಸಿನಿಮಾಕ್ಕೆ ಮರಳಿ ಅಂತೇಳಿ ಬೇಡ್ಕೊತಾ ಇದ್ದೀವಿ. ವರ್ಷದಲ್ಲಿ ಎಲ್ಲ ಹಬ್ಬಗಳು ಆಲ್ರೆಡಿ ಮುಗಿದಾಗಿದೆ. ಇವತ್ತೊಂದು ಹೊಸ ಹಬ್ಬ ಹುಟ್ಟಿದೆ. ಅದು ನಮ್ಮ ಡಿ ಬಾಸ್ ಅವ್ರು ರಿಲೀಸ್ ಆಗಿದ್ದಾರೆ. ಹಂಗಾಗಿ ನಾಡ ಜನತೆ ಇದನ್ನ ಹಬ್ಬ ಥರ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಈ ಅಭಿಮಾನಿಗಳ ದೇವ್ರು ಅಂತೇಳಿ, ಆರಾಧ್ಯ ದೇವ್ರು ಅಂತೇನು ಅಂದ್ಕೊಂಡಿದ್ದಾರೆ ಡಿ ಬಾಸ್ ಅವ್ರು. ಇವತ್ತಿನ ದಿನ ರಿಲೀಸ್ ಆಗಿರೋದೇ ಹೆಮ್ಮೆ. ಅವರ ಆರೋಗ್ಯ ಚೇತರಿಸ್ಕೊಂಡು ಹೊರಗಡೆ ಬಂದು ಮತ್ತೆ ವಾಪಸ್ ಚಿತ್ರರಂಗಕ್ಕೆ ಬಂದು ಮತ್ತೆ ಧೂಳೆಬ್ಬಿಸ್ಬೇಕಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೂ ತುಂಬ ಹೃದಯದ ಧನ್ಯವಾದ. ಹಾಗೂ ನ್ಯಾಯಾಧೀಶರು ಸಮೇತ ನಾವು ಇವತ್ತೇ ಇಲ್ಲಿಂದನೇ ಕೃತಜ್ಞತೆಗಳು ಬಿ ವಿ ನಾಗೇಶ್ ಅವರು ಸರ್, ನಾವು ಇಲ್ಲಿಂದನೇ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀವಿ ಸರ್. ಸಿ ವಿ ನಾಗೇಶ್, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಡಿ ಬಾಸ್.